ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಿಜಾಬ್ ಬಗ್ಗೆ ಕೇಳಿದ್ದಕ್ಕೆ ಮಧು ಬಂಗಾರಪ್ಪ ಸಿನಿಮಿಡಿಗೊಂಡಿದ್ದಾರೆ. ಸರ್ಕಾರದ ನಿರ್ಧಾರವನ್ನ ವಿರೋಧಿಸೋರಿಗೆ ನೀಟ್ ಸಮಸ್ಯೆ ಕಾಣಿಸ್ತಿಲ್ವಾ? ಹಿಜಾಬ್ ಬಗ್ಗೆ ಕೇಳಿದ್ದಕ್ಕೆ ಮಧು ಬಂಗಾರಪ್ಪ ಸಿಡಿಮಿಡಿಗೊಂಡಿದ್ದಾರೆ. ಸರ್ಕಾರದ ನಿರ್ಧಾರವನ್ನ ವಿರೋಧಿಸುವವರಿಗೆ ನೀಟ್ ಪರೀಕ್ಷೆಯಲ್ಲಿ ನೀಟ್ ಸಮಸ್ಯೆ ಅವರಿಗೆ ಕಾಣಿಸ್ತಿಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ನೀಟ್ನಿಂದ 25 ಲಕ್ಷ ಮಕ್ಕಳಿಗೆ ತುಂಬಾನೇ ತೊಂದರೆ ಉಂಟಾಗಿದೆ. ಶಿಕ್ಷಣವೇ ಧರ್ಮ, ಅದಕ್ಕೆ ಕೈ ಹಾಕಲು ಹೋಗಬೇಡಿ. ಶಿಕ್ಷಣವೇ ಅನ್ನೋದು ಒಂದು ಧರ್ಮ, ಅದಕ್ಕೆ ಕೈ ಹಾಕೋದಕ್ಕೆ ಹೋಗಬೇಡಿ. ಮಕ್ಕಳ ಹಿತದೃಷ್ಟಿಯಿಂದ ಸರ್ಕಾರ ಈ ನಿರ್ಧಾರವನ್ನ ಮಾಡಿದೆ. ಈಗಾಗಲೇ ಬಿಜೆಪಿ ಅವರಿಗೆ ಹೊಟ್ಟೆ ಕಿಚ್ಚು. SC/ST ಅವರು 17% ಪಾಸ್ ಆಗಿದ್ದಾರೆ. ಹಿಂದುಳಿದವರು, ಮೈನಾರಿಟಿ ಎಲ್ಲರೂ ಕೂಡ ಹೆಚ್ಚೆಚ್ಚು ಪಾಸ್ ಆಗ್ತಾ ಇದ್ದಾರೆ. ಇಲ್ಲಿ ಬಿಜೆಪಿ ಅವರಿಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ. ಅದಕ್ಕೆ ಹೊಟ್ಟೆ ಕಿಚ್ಚು ಬಿಜೆಪಿ ಅವರಿಗೆ. ಇದೇ ನಾಗೇಶ್, ಸುರೇಶ್ ಕುಮಾರ್, ಕಾಗೇರಿ ಎಲ್ಲ ಹಾಳು ಮಾಡಿದ್ರಲ್ಲ, ಅವರೇಕೆ ಇದನ್ನ ಮಾಡಲಿಲ್ಲ ಅಂತ ಹೇಳಿ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಚುನಾವಣಾ ಭರವಸೆ ಮೇಲೆ ತಾನೇ ಓಟ್ ಬರೋದು, ಪುಕ್ಷಟೇನು ಓಟ್ ಬರುತ್ತಾ ಅಂತ ಹೇಳಿ ಮಧು ಬಂಗಾರಪ್ಪ ಅದರ ಕುರಿತು ಒಂದು ಪ್ರಶ್ನೆ ಹಾಕಿದ್ದಾರೆ. ಸರ್ಕಾರ ಇರೋದು ಇದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದಾರಾ? ಈ BJP ಅವರು ಇರ್ಬೋದು, ಯಾರೇ ಇರ್ಬೋದು, ಇದನ್ನು ವಿರೋಧ ಏನು ಮಾಡ್ತಾರೆ? ಅವರಿಗೆಲ್ಲರಿಗೂ ಒಂದೇ ಹೇಳೋದು, ಈ 25 ಲಕ್ಷ ಮಕ್ಕಳು ಕಾಲಡಿಗೆ ನುಸ್ತು ಬಂದು ನನಗೆ ಮಾತಾಡೋಕ್ಕೆ ಹೇಳಿ. ನುಸ್ತು ಕೇಂದ್ರೀಯ ವಿದ್ಯಾಲಯ ಇಲ್ಲೇ ಇದೆ, ನಮ್ಮ ರಾಜ್ಯದಲ್ಲಿ ಇದೆ, ಎಲ್ಲ ಕಡೆಯೂ ಕೂಡ. ಕೇಂದ್ರೀಯ ವಿದ್ಯಾಲಯದಲ್ಲೂ ಕೂಡ ಇದೇ ಕಾನೂನು ನಾನು ಮಾಡಿರ್ತಕ್ಕಂಥದ್ದು ಇರೋದು. ಅವ್ರಿಗೆ ಕಣ್ಣು ಕಾಣಿಸಲ್ಲ. ಅವರಿಗೆ ನರೇಂದ್ರ ಮೋದಿ ಅವರು ಮಾಡಿರೋದು ಕಾನೂನು ಅದು. ಮಹಾರಾಷ್ಟ್ರದಲ್ಲಿ ಇದೇ BJP ಸರ್ಕಾರ ಇರೋದು. ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ಹೇಳಿದ್ದಾರೆ, ಚೀಮಾರಿ ಹಾಕಿದ್ದಾರೆ ಇವರಿಗೆ. ನಾವು ಇದು ಒಂದೇ ವಿಚಾರ ಇರಬಾರ್ದು. ಮನಸ್ಸಿಗೆ ನೋವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸದಿಂದ ನಾನು ಹೇಳ್ತಾ ಇದ್ದೀನಿ ನೋಡಿ, ಶಿಕ್ಷಣ ಧರ್ಮ, ಶಿಕ್ಷಣವೇ ಧರ್ಮ. ಕೈ ಹಾಕಕ್ಕೆ ಹೋಗಬೇಡಿ, ಕೈ ಹಾಕಕ್ಕೆ ಹೋಗಬೇಡಿ. ಶಿಕ್ಷಣವನ್ನು ಅದು ಇಂಡಿಪೆಂಡೆಂಟ್ ಆಗಿಬಿಡಿ. ನೀವು ಹೋರಾಟ ಮಾಡೋದನ್ನ ಅಲ್ಲಿ ನೀಟಲ್ಲಿ ಸಿಕ್ಕಾಕೊಂಡಿದ್ದಾರಲ್ಲ ಕಳ್ಳರು, ಅವ್ರನ್ನ ಹಿಡೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಇಷ್ಟೇ ಹೇಳೋದು, ಈ ಆರ್ಡರ್ನ ಏನಿದೆ ಅದು ಮಕ್ಕಳ ಹಿತದೃಷ್ಟಿಯಿಂದ ಮಾಡಿದ್ದು. ನೀವು ಮುಸ್ಲಿಂ ಧರ್ಮದವರು ಒತ್ತಾಯಕ್ಕೆ ಮಾಡೋದು ಯಾರು ನಿಮಗೆ ಹೇಳಿದ್ದು? ನಿಮಗೆ ಅದಕ್ಕೆ ಹೇಳಿದ್ದು, ನಿಮಗೆ ನಿಮಗೆ ಯಾರು ಆಯಿತು ಭರವಸೆ? ಹಂಗಾರೆ ಓಟ್ ಹೆಂಗೆ ಪುಕ್ಷಟೆ ಬರ್ತದ? ಭರವಸೆ ಮೇಲೆ ತಾನೇ ಬರೋದು. ಗ್ಯಾರಂಟಿಗಳನ್ನು ವಿರೋಧ ಮಾಡಿರ್ತಕ್ಕಂಥ BJP ಅವರು ಈಗ ಅಪ್ಕೊಂಡು ಹಾರಾಡಿಸ್ತಾರೆ ಎಲ್ಲ ಊರು ತುಂಬ, ದೇಶದ ತುಂಬ. ನಾಚಿಕೆ ಆಗಲ್ಲ ಅವರಿಗೆ. ಕರ್ತವ್ಯ, ನನ್ನ ಧರ್ಮ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಯಾವುದೇ ಥರ ಭ್ರಾತೃತ್ವ ಅಂತ ಹೇಳಿ ಯಾಕೆ ಹೇಳ್ತೀರಾ? ಪ್ರೀತಿ ವಿಶ್ವಾಸ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಬರೀ ಭಾಷಣಕ್ಕೆ ಮಾತ್ರ ಇರೋದ? ಯಾಕೆಂದರೆ ಅನುಷ್ಠಾನ ಮಾಡ್ತಕ್ಕಂಥದ್ದು ಒಂದು ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಒಂದು ಸರ್ಕಾರದ ಕರ್ತವ್ಯ ಹೌದು ಅಲ್ಲೋ? ಅದನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಭಾಳ ಹೆಮ್ಮೆ ಇದೆ. ಯಾರ್ಯಾರು ಇದನ್ನು ದ್ವೇಷ ಮಾಡ್ತಾಯಿದ್ದೀರಿ, ಅದು ನೀವು ನರೇಂದ್ರ ಮೋದಿಯವ್ರ ವಿರುದ್ಧನೇ ಅಂತ ಹೇಳಿ ಅಂದ್ಕೊಳ್ಳಿ. ಮಕ್ಕಳ ಒಂದು ಭವಿಷ್ಯಕ್ಕೆ ನೀವು ಕೈ ಹಾಕ್ತಾಯಿದ್ದೀರಾ, ಕೈ ಹಾಕಬೇಡಿ ಅಂತೇಳಿ ನಮ್ಮ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದೆ?